20ನೇ ಶತಮಾನದಲ್ಲಿ ಜನಸಂಖ್ಯಾ ಪ್ರವೃತ್ತಿ, ಜನಸಂಖ್ಯೆಯ ವೃದ್ಧಿ ಮತ್ತು ಹಂಚಿಕೆಯ ಅಂತಾರಾಷ್ಟ್ರೀಯ ಅಂಶಗಳು ಅಂತೇಳಿ. ಮೊದಲನೇದಾಗಿ ಈ ಒಂದು 20ನೇ ಶತಮಾನದಲ್ಲಿ ಜನಸಂಖ್ಯಾ ಪ್ರವೃತ್ತಿಯ ಒಂದು ಪೀಠಿಕೆಯ ರೂಪದಲ್ಲಿ ನಾವು ನೋಡೋದಾದ್ರೆ 20ನೇ ಶತಮಾನ ಅಂತಕ್ಕಂಥದ್ದು ಮುಖ್ಯವಾಗಿ ಜನಸಂಖ್ಯೆಯ ಒಂದು ವೃದ್ಧಿಯ ಕಾಲ ಅಂತಲೇ ಕರಿಬಹುದು. ಯಾಕಂತಂದ್ರೆ ಇಡೀ ಒಂದು ಜಗತ್ತಿನಲ್ಲಿ ನಾವು ಹೋಲಿಕೆ ಮಾಡಿ ನೋಡೋದಾದ್ರೆ ಅಥವಾ ಇಡೀ ವಿಶ್ವದ ಜನಸಂಖ್ಯೆಯನ್ನು ಒಟ್ಟಾರೆಯಾಗಿ ಪರಿಗಣನೆ ತೆಗೆದುಕೊಂಡಾಗ ಯಾವ ಅಂಶ ನಮ್ಗೆ ಬೆಳಕಿಗೆ ಬರ್ತದೆ ಅಂದರೆ ಜನಸಂಖ್ಯೆ ಸ್ಫೋಟ ಅಂತಕ್ಕಂಥದ್ದು ಈ ಒಂದು 20ನೇ ಶತಮಾನದಲ್ಲಿ ಸಂಭವಿಸಿದೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಮುಖ್ಯವಾಗಿ 20ನೇ ಶತಮಾನ ಅಂದಾಗ 1901ರಿಂದ 2000 ಇಷ್ಟರೊಳಗೆ ಏನೋ ಕಾಲ ಅಂತ ಕರಿತೀವಲ್ಲ ಅದನ್ನು ನಾವು 20ನೇ ಶತಮಾನ ಅಂತ ಹೇಳಿ ಕರಿತೀವಿ. ಸೊ ಈ 20ನೇ ಶತಮಾನದಲ್ಲಿ ಮುಖ್ಯವಾಗಿ ಜನಸಂಖ್ಯಾ ಪ್ರವೃತ್ತಿ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಹೆಚ್ಚಳ ಆಯಿತು ಅಂತಕ್ಕಂಥದ್ದನ್ನ ಮೊದಲನೇದಾಗಿ ನೋಡೋದಾದ್ರೆ ಜಾಗತಿಕವಾಗಿ ಈ ಒಂದು 1950ರ ನಂತರ ಜಾಗತಿಕವಾಗಿ ಏನಾಗುತ್ತೆ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ಸಂಭವಿಸಿದೆ. ಕೈಗಾರಿಕಾ ಕ್ರಾಂತಿ ಆದ ನಂತರ ಏನೋ ಒಂದಿಷ್ಟು ಪ್ರಥಮ ಜಾಗತಿಕ ಯುದ್ಧ ದ್ವಿತೀಯ ಜಾಗತಿಕ ಯುದ್ಧ ಸಂಭವಿಸಿದ ನಂತರ ಕಾಲಮಾನದಲ್ಲಿ ಜನಸಂಖ್ಯೆಗೆ ಏನಾಗುತ್ತೆ ಹೆಚ್ಚಳವಾಗಿ ಒಂದು ವೈದ್ಯಕೀಯ ಸುಧಾರಣೆಗಳಿರ್ಬೋದು, ಕೈಗಾರಿಕಾ ಕ್ರಾಂತಿ, ನಗರೀಕರಣ ಈ ಒಂದು ಕಾರಣಗಳಿಂದಾಗಿ ಜನಸಂಖ್ಯೆ ಅಂತಕ್ಕಂಥದ್ದು ಏನಾಗುತ್ತೆ ವೇಗದ ಒಂದು ರೀತಿಯಲ್ಲಿ ನಾವು ಬೆಳವಣಿಗೆ ಆಗೋದನ್ನು ನಾವು ಕಾಣ್ಬೋದು. ಮೊದಲನೇದಾಗಿ ಜನಸಂಖ್ಯಾ ವೃದ್ಧಿಗೆ ಏನೋ ಒಂದು ಹಂತಗಳು ಆದಂಥ ಕಾರಣ ಪರಿಣಾಮಗಳು. ಜನಸಂಖ್ಯಾ ವೃದ್ಧಿ ಅಂತಕ್ಕಂಥದ್ದು ಮುಖ್ಯವಾಗಿ ಒಂದು 3 ಹಂತಗಳಲ್ಲಿ ಬೆಳವಣಿಗೆಯನ್ನು ಹೊಂದೋದನ್ನು ನಾವು ಕಾಣ್ಬೋದು. ಮೊದಲನೇದಾಗಿ 1900ರಿಂದ 1950, ಆನಂತರ ಎರಡನೇ ಹಂತ ಏನು ಅಂದರೆ 1950ರಿಂದ 1980, ಮೂರನೇ ಹಂತ 1980ರಿಂದ 2000 ಇಸ್ವಿ ಅಂತೇಳಿ. ಸೊ ಇಲ್ಲೇನಂದ್ರೆ 1900ರಿಂದ 1950ರ ಒಂದು ಕಾಲಮಾನದಲ್ಲಿ ನಿಧಾನಗತಿಯಾಗಿ ಜನಸಂಖ್ಯೆಯ ಬೆಳವಣಿಗೆ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದು. 1950ರಿಂದ 1980ರಲ್ಲಿ ಒಂದು ವೇಗವಾಗಿರ್ತಕ್ಕಂಥ ಜನಸಂಖ್ಯೆಯ ಬೆಳವಣಿಗೆಯನ್ನು ಹೊಂದುತ್ತಾ 1980ರಿಂದ 2000 ಇಸ್ವಿಯಲ್ಲಿ ಒಂದು ವೃದ್ಧಿ ಅಂತಕ್ಕಂಥದ್ದು ನಿಧಾನವಾಗಿ ಆಗಿದೆ. ಈ ಒಂದು ಕಾಲಮಾನದಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ಯಾಕೆ ಒಂದು ನಿಧಾನವಾಗಿತ್ತು ಅಂದರೆ 1950ರಿಂದ 1950 ಪ್ರಥಮ ಜಾಗತಿಕ ಯುದ್ಧ ಅಂತಕ್ಕಂಥದ್ದು 1914ರಿಂದ 1918, ಅದೇ ರೀತಿ ಒಳಗೆ ದ್ವಿತೀಯ ಜಾಗತಿಕ ಯುದ್ಧ ಅಂದಾಗ 1939ರಿಂದ 1945ರ ಒಂದು ಕಾಲಘಟ್ಟದಲ್ಲಿ ಸಂಭವಿಸಿದೆ. ಆ ಒಂದು ಯುದ್ಧದ ಒಂದು ಆಗ್ತಿರ್ತಕ್ಕಂಥ ಸಂದರ್ಭದಿಂದಾಗಿ ಮಹಾಮಾರಿಗಳಿರ್ಬೋದು ಅಥವಾ ರೋಗ ರುಜಿನಗಳಿರ್ಬೋದು ಅಥವಾ ಯುದ್ಧ ಇವಾಗ ನಾವು ಇವೆಲ್ಲ ನೋಡ್ತಾ ಇದ್ದೀವಿ. ಇಸ್ರೇಲ್ ಮತ್ತು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಇರ್ಬೋದು, ಇರಾಕ್ ಮತ್ತು ಇರಾನ್ ಮಧ್ಯೆ ಇರ್ತಕ್ಕಂಥ ಇಸ್ರೇಲ್ ಯುದ್ಧ ಇರ್ಬೋದು. ಸೊ ಈ ರೀತಿ ಯುದ್ಧಗಳ ಕಾಲಮಾನದಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ಸಾವು ನೋವುಗಳ ಕಾರಣದಿಂದಾಗಿ ಆಟೋಮೆಟಿಕ್ ಆಗಿ ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ಈ ಕಾರಣದಿಂದಾಗಿ ನಿಧಾನವಾಗಿತ್ತು. 1950ರಿಂದ 1980ರ ಕಾಲದಲ್ಲಿ ವೇಗವಾಗಿ ಇರ್ತಕ್ಕಂಥ ಒಂದು ಬೆಳವಣಿಗೆಯನ್ನು ಕಾಣ್ತೀವಿ. ಅಂದರೆ ವೈದ್ಯಕೀಯ ಸುಧಾರಣೆಗಳಿರ್ಬೋದು, ನಗರೀಕರಣ ಇರ್ಬೋದು, ಒಟ್ಟಾರೆಯಾಗಿ ಜನಸಂಖ್ಯೆ ಅಂತಕ್ಕಂಥದ್ದು ಹೆಚ್ಚಳಾಗುತ್ತೆ. 1980ರಿಂದ 2001 ಇಸ್ವಿಯಲ್ಲಿ ಏನಾಗುತ್ತೆ ಜನಸಂಖ್ಯೆ ಅಂತಕ್ಕಂಥದ್ದು ಬೆಳವಣಿಗೆ ಏನಾಗುತ್ತೆ ನಿಧಾನ ಆಗುತ್ತೆ. ಯಾಕಂತಂದ್ರೆ ಜನರು ಹೆಚ್ಚಿನ ಒಂದು ಮಹಿಳಾ ಶಿಕ್ಷಣ ಇರ್ಬೋದು, ಜೊತೆಗೆ ಏನು ಅಂದರೆ ಒಂದು ಜನಸಂಖ್ಯೆ ನೀತಿ ಇರ್ಬೋದು, WHO ಇರ್ಬೋದು, ಈ ಒಟ್ಟಾರೆಯಾಗಿ ಒಂದು ಜನಸಂಖ್ಯೆಯನ್ನು ಕಡಿಮೆ ಮಾಡುವ ಪ್ರವೃತ್ತಿಗಳು ಈ ಒಂದು ಕಾಲಮಾನದಲ್ಲಿ ಸಂಭವಿಸಿದ ಕಾರಣದಿಂದಾಗಿ ಈ ಒಂದು ಇಶ್ಯೂಯಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಈ ಪ್ರಾಥಮಿಕ ಹಂತದಲ್ಲಿ ಹೆಚ್ಚು ಜನರ ದರ ಇರುತ್ತೆ, ಮರಣ ದರನೂ ಕೂಡ ಹೆಚ್ಚಿರುತ್ತೆ. ಸೊ ಅದಕ್ಕಾಗಿ ಏನಾಗುತ್ತೆ ಜನಸಂಖ್ಯೆ ಅಂತಕ್ಕಂಥದ್ದು ನಿಧಾನವಾಗಿರ್ತಕ್ಕಂಥ ಒಂದು ವೃದ್ಧಿ ಅಂತಕ್ಕಂಥದ್ದು ಕಾಣ್ಬೋದು. ಜೊತೆಗೆ ಮಧ್ಯಮ ಹಂತದಲ್ಲಿ ಹೆಚ್ಚು ಅಂತ ವೃದ್ಧಿ, ಒಂದು ಅಂತಿಮ ಹಂತದಲ್ಲಿ ಕಡಿಮೆ ಜನರ ದರ ಮತ್ತು ಕಡಿಮೆ ಮರಣ ದರ, ಕಡಿಮೆ ಜನರ ದರ ಕಡಿಮೆ ಮರಣ ದರ, ಅವಾಗ ಏನಾಗುತ್ತೆ ಜನಸಂಖ್ಯೆ ಅಂತಕ್ಕಂಥದ್ದು ಸ್ಥಿರವಾಗಿರ್ತದೆ. ವಿಕಸಿತ ಹಂತದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಬರ್ತ್ ರೇಟ್ ಏನಿರುತ್ತಲ್ಲ ಜನರ ದರ ಅದು ಕಡಿಮೆ ಆಗಿರುತ್ತೆ. ಜೊತೆಗೆ ಅಂದರೆ ಅದ್ಭುತವಾಗಿರ್ತಕ್ಕಂಥ ಜನಸಂಖ್ಯೆ ಓಲ್ಡ್ ಪೀಪಲ್ ಅಂತ ಕರಿತೀವಲ್ಲ ಅದು ಅವ್ರ ಜನಸಂಖ್ಯೆ ಅಂತಕ್ಕಂಥ ಏನಾಗುತ್ತೆ ಹೆಚ್ಚಾಗುತ್ತೆ. ಸೊ ಅವಾಗ ಆಟೋಮೆಟಿಕ್ ಆಗಿ ಜನಸಂಖ್ಯೆ ಒಂದು ಬರ್ತ್ ರೇಟ್ ಕಡಿಮೆ ಆದಂಥ ಜನಸಂಖ್ಯೆ ಅಂತಕ್ಕಂಥದ್ದು ಕಡಿಮೆ ಆಗುತ್ತಾ ಬರುತ್ತೆ. ಸೊ ಇದೇನಂದ್ರೆ ಮೊದಲಿನ ಹಂತಗಳು. ಆನಂತರ ಏನಂದ್ರೆ ಕಾರಣಗಳು. ಈ ಜನಸಂಖ್ಯೆ ಅಂತಕ್ಕಂಥದ್ದು ಜಾಗತಿಕವಾಗಿ ಬೆಳವಣಿಗೆ ಆಗಬೇಕಾದ್ರೆ ಏನೇನು ಕಾರಣ ಅಂದರೆ ಮೊದಲನೇದಾಗಿ ನೋಡೋದಾದ್ರೆ ಮರಣ ದರ ಅಂತಕ್ಕಂಥದ್ದು ಗಣನೀಯವಾಗಿ ಏನಾಗ್ತದೆ ಕುಸಿತವನ್ನ ಕಾಣ್ತಾ ಇದೆ. ಮರಣ ದರ ಕಡಿಮೆ ಆಯಿತು ಅಂದರೆ ಈ ವೈದ್ಯಕೀಯ ಸೇವೆಗಳಿರ್ಬೋದು ಅಥವಾ ಅವ್ರ ಜೀವನ ಶೈಲಿ ಇರ್ಬೋದು ಅಥವಾ ನಗರೀಕರಣ ಇರ್ಬೋದು, ಒಟ್ಟಾರೆ ಹಲವಾರು ಕಾರಣದಿಂದಾಗಿ ರೀತಿಯಾಗಿ ಸೆಂಚುರಿಗಳು ಶತಮಾನ ಕಳೆದಂತೆ ಜನರಿಗೆ ಏನಂದ್ರೆ ಆರೋಗ್ಯ ಮತ್ತು ಸ್ವಚ್ಛತೆಯ ಒಂದು ಪರಿಕಲ್ಪನೆ ಎಲ್ಲರಲ್ಲಿ ಶಿಕ್ಷಣದ ಮೂಲಕ ಇರ್ಬೋದು ಅಥವಾ ಜಾಗೃತಿಯ ಮೂಲಕ ಮೂಡಿದಾಗ ಈ ಒಂದು ಆರೋಗ್ಯ ಮತ್ತು ಸ್ವಚ್ಛತೆ ಇದ್ದಾಗ ಆರೋಗ್ಯಗಳು ಹೆಚ್ಚಾಗುತ್ತೆ. ಅದಾದ ನಂತರ ಕೃಷಿ ಅಭಿವೃದ್ಧಿ ಅಂತಕ್ಕಂಥದ್ದು ನಾವು ಭಾರತವನ್ನೇ ಉದಾಹರಣೆಗೆ ತೆಗೆದುಕೊಂಡಾಗ 1950ಕ್ಕಿಂತ ಮುಂಚಿತವಾಗಿ ನಮಗೇನು ಸರಿಯಾಗಿರ್ತಕ್ಕಂಥ ಆಹಾರ ಪೂರೈಕೆ ಇರಲಿಲ್ಲ. ಸೊ ಯಾವಾಗ ಹಸಿರು ಕ್ರಾಂತಿ ಅಂತಕ್ಕಂಥದ್ದು ಜಾಗತಿಕವಾಗಿ ಸಂಭವಿಸ್ತಲ್ಲ ಆ ಒಂದು ಪ್ರಮಾಣದಲ್ಲಿ ಆಹಾರದ ಉತ್ಪಾದನೆ ಅಂತಕ್ಕಂಥದ್ದು ಹೆಚ್ಚಳಾಯಿತು. ಆಹಾರದ ಉತ್ಪಾದನೆ
ಜಾಗತಿಕವಾಗಿ ಹರಡುವ ಮೂಲಕ ಜನಸಂಖ್ಯೆಯ ಒಂದು ಬೆಳವಣಿಗೆಗೆ ಇದ್ರದ್ದು ಕೂಡ ಒಂದು ಕೊಡುಗೆ ಐತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಂದ್ರೆ ಜನನದ ಉನ್ನತ ಮಟ್ಟ ಅಂತ ಅಂದ್ರೆ ಬರ್ತ್ ರೇಟ್ ಅಂತಕ್ಕಂಥದ್ದು ಏನಾಗ್ತೈತಿ ಈ ಒಂದು ಕಾರಣದಿಂದಾಗಿ ಮರಣದರ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ಜನನದರ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಜೊತೆಗೆ ಶಿಕ್ಷಣದ ಒಂದು ಕೊರತೆ, ಈ ಜನಸಂಖ್ಯೆ ಅಂತಕ್ಕಂಥದ್ದು ಹೆಚ್ಚಳ ಆಗಬೇಕು ಅಂದ್ರೆ ಮುಖ್ಯವಾಗಿ ಮಹಿಳೆಯರಿಗೆ ಒಂದು ಇರ್ತಕ್ಕಂಥ ಶಿಕ್ಷಣದ ಕೊರತೆಯಿಂದಾಗಿನೂ ಜನನದರ ಅಂತಕ್ಕಂಥದ್ದು ಹೆಚ್ಚಳ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಂದ್ರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರಣಗಳು. ಈಗ ಸಾಮಾಜಿಕವಾಗಿ ಇರಬೇಕಾದ್ರೆ ಸಮಾಜದ ಒಂದು ಸ್ಥಾನಮಾನದಲ್ಲಿ ಗಂಡು ಮಕ್ಕಳನ್ನ ಪಡಿತಕ್ಕಂಥ ಒಂದು ಮೈಂಡ್ ಸೆಟ್ ಇದೆಯಲ್ಲ ಅದು ಇರ್ಬೋದು. ಅಥವಾ ಮಕ್ಕಳು ಮದುವೆ ಆದವರಿಗೆ ಮಕ್ಕಳು ಆಗಲೇಬೇಕು ಅಂತಕ್ಕಂಥದ್ದು ಒಂದು ನಮ್ಮದು ಕಲ್ಚರ್ ಇರೋದ್ರಿಂದಾಗಿ ಸೊ ಈ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರಣಗಳು ಕೂಡ ಏನಂದ್ರೆ ಈ ಒಂದು ಜನಸಂಖ್ಯೆ ಬಗ್ಗೆ ಕಾರಣ ಆಗ್ತದೆ. ರಾಜಕೀಯ ಸ್ಥಿರತೆ ಮತ್ತು ಶಾಂತಿ ಅಂತ ಹೇಳಿ ಶಾಂತಿ ಅಂದ್ರೆ ರಾಜಕೀಯ ಅಂತಕ್ಕಂಥದ್ದು ಸ್ಥಿರವಾಗಿಸೋಲ್ಲ. ಅಂದ್ರೆ ಒಂದು ಪೊಲಿಟಿಕಲ್ ಈ ಒಂದು ದೇಶವನ್ನು ಆಳ್ವಿಕೆ ಮಾಡ್ತಕ್ಕಂಥ ಪಕ್ಷ ಇರ್ಬೋದು, ನಮ್ಮ ರಾಜಕೀಯ ಒಂದು ವಿದ್ಯಮಾನ ಸ್ಥಿರವಾಗಿತ್ತು ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯುದ್ಧಗಳು ಹಾನಿಗಳು ಆಗೋದಿಲ್ಲ. ಸೊ ಆ ಒಂದು ಕಾರಣದಿಂದಾಗಿ ಜನಸಂಖ್ಯೆ ಏನಾಗುತ್ತೆ ಬೆಳವಣಿಗೆ ಆಗುತ್ತೆ. ಜೊತೆಗೆ ಏನಂದ್ರೆ ವಲಸೆನೂ ಕೂಡ ಏನಂದ್ರೆ ಜನಸಂಖ್ಯೆ ವೃದ್ಧಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತೇಳಿ ಕರಿಬಹುದು. ಯಾಕಂತಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಜನರು ಅಥವಾ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಜನರು ವಲಸೆಯನ್ನ ಮಾಡೋದ್ರಿಂದಾಗಿ ವಲಸೆ ಬರೋದ್ರಿಂದಾಗಿ ಆ ಒಂದು ಪ್ರದೇಶದಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ಹೆಚ್ಚಳ ಆಗೋದನ್ನ ನಾವು ಆಮೇಲೆ ನಮ್ಮ ಕಲ್ಚರಲ್ಲಿ ಮದುವೆ ಕಡ್ಡಾಯ ಯಾಕೆ ಮಾಡಿದ್ದಾರೆ ಅಂತಂದರೆ ಅದು ಎಲ್ಲ ಧರ್ಮಗಳಲ್ಲೂ ಕೂಡ ಅದು ಕಡ್ಡಾಯ ಯಾಕೆ ಮಾಡಿದ್ದಾರೆ ಅಂದರೆ ಕಾಪರೇಷನ್ ಏನು ಹೇಳ್ತೀವಿ ಸಹಕಾರ ಇರುತ್ತೆ. ಸಹಕಾರ ಎಲ್ಲಿ ಇರುತ್ತೋ ಅಲ್ಲಿ ರಾಷ್ಟ್ರ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ, ಕಲಗಳು ಕಡಿಮೆ ಆಗುತ್ತೆ. ಇದೆಲ್ಲ ಕೂಡ ಹೀಗಾಗಿ ಸುಮ್ಮನೆ ಏನವರು ಕಡ್ಡಾಯ ಮಾಡಿಲ್ಲ. ಆಗಿನ ಕಾಲದಲ್ಲಿ ಹೆಣ್ಣು ಬಂದಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಸೋಷಾಲಜಿನಲ್ಲಿ ನೀವು ಟೈಪ್ಸ್ ಆಫ್ ಮ್ಯಾರೇಜಸ್ನಲ್ಲಿ ನೀವು ಓದಿರ್ತೀರ, ಹೆಣ್ಣನ್ನು ಸದಾಕಾಲ ಭೋಗದ ವಸ್ತು ಅಂತಲೇ ನೋಡಬೇಕು. ಸೊ ಆಯಿತಾ, ಆ ಚೌಕಟ್ಟಿನಿಂದ ಹೊರಗಡೆ ತರಬೇಕಾದ್ರೆ ಅವ್ರು ಅದಕ್ಕೆ ಒಂದು ಚೌಕಟ್ಟು ಹಾಕಿದ್ರು, ಅದಕ್ಕೆ ಮದುವೆ ನಾವು ಅಂತ ಹೇಳಿದ್ರು. ಮದುವೆ ಅಂತಂದಾಗ ಅದೊಂದು ಸಿಸ್ಟಮ್ಯಾಟಿಕ್ ವೇ ಆಫ್ ಲೈಫ್ ಅಂತ ಹೆಣ್ಣು ಮಗುನ ಎಷ್ಟು ಜನ ಅಂದರೆ ಅಷ್ಟು ಜನ ಯೂಸ್ ಮಾಡೋಕ್ಕಾಗಲ್ಲ. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಸೊ ಅವಾಗ ಏನಾಗುತ್ತೆ, ಅದು ಒಂದು ಪರಿಪಕ್ವ ಸಮಾಜ ಆಗುತ್ತೆ, ಆಮೇಲೆ ನಾಗರಿಕ ಸಮಾಜ ಆಗುತ್ತೆ. ನಾಗರಿಕತೆ ಇದ್ದಾಗಲೇ ಇವೆಲ್ಲ ನಾವು ಸರಿಯಾಗಿ ನಡ್ಕೊಳ್ಳೋಕ್ಕೆ ಸಾಧ್ಯ. ನಾಗರಿಕತೆ ಇದ್ದಾಗ ಯಾರು ಬೇಕಾದ್ರೂ ಹೋಗ್ಬೋದು. ಇವತ್ತಿನ ದಿನ ಏನು ನಡೀತಾ ಇದೆ, ಇನ್ ದ ನೇಮ್ ಆಫ್ ಡೇಟಿಂಗ್, ಇನ್ ದ ನೇಮ್ ಆಫ್ ಲಿವಿಂಗ್ ಕಲ್ಚರ್, ಇನ್ ದ ನೇಮ್ ಆಫ್ ಸೋ ಮೆನಿ ಅದರ್ ವೆಸ್ಟರ್ನೈಸ್ ಕಲ್ಚರ್ಸ್, ಮ್ಯಾರೇಜ್ ಮದುವೆಗೆ ಅರ್ಥನೇ ಇಲ್ಲ. ಇವಾಗ ಇಬ್ಬರು ಪ್ರೊಫೆಸರ್ಸ್ ಬಂದಿದ್ರು ಮೈಸೂರು ಯೂನಿವರ್ಸಿಟಿ IDSನಲ್ಲಿ ವರ್ಕ್ ಮಾಡ್ತಾರೆ, ಐಸೆಕ್ ಪ್ರೊಫೆಸರ್ ಅವರು, ಅಲ್ಲಿನ ಚೇರ್ಮನ್. ಜಸ್ಟ್ ನಾವು ಹಂಗಾಗೆ ನಾನು ಕೂತಿದ್ದೆ ಸುಮ್ಮನೆ ಅವ್ರ ಹತ್ರ ಮಾತಾಡ್ಕೊಂಡು, ಅದಕ್ಕೆ ಬೇಕಾಗಿತ್ತು. ಅವ್ರು ಅದೇ ಹೇಳ್ತಾ ಇದ್ರು, ಇವತ್ತಿನ ದಿನ ಹೆಣ್ಮಕ್ಳನ್ನ ತರೋದು ಕಷ್ಟ, ಹುಡುಗರಿಗೆ ಹುಡುಕೋದು ಕಷ್ಟ, ಎರಡೂ ಥರದ್ದು ಪ್ರಾಬ್ಲಮ್ ಇದೆ. ಮದುವೆ ಮಾಡಿಕೊಂಡು ಎಷ್ಟು ದಿನ ಅವ್ರು ಇರ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ, ಬಿಕಾಸ್ ಆಫ್ ಫಾಸ್ಟ್ ಕಲ್ಚರ್. ಆಮೇಲೆ ಅವರು ನಿಜ ಸುಳ್ಳು ಎರಡನ್ನೂ ಒಟ್ಟಿಗೆ ತಗೊಳ್ತಾರೆ, ಒಂದೇ ರೀತಿ ತಗೊಳ್ತಾ ಇದ್ದಾರೆ. ಯಾವ ನಿಜನೂ ಅತಿ ಸರಿಗೆ ಅರ್ಥ ಮಾಡ್ಕೊಳ್ಳಿಲ್ಲ, ಸುಳ್ಳುಗಳನ್ನ ಬೇಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅದೇ ನಿಜ ಅಂದ್ಕೊಂಡು ಅಂದರೆ ನಾನೇನು ಹೇಳ್ತೀನಿ ಅಂದರೆ, ಆಸ್ ಎನ್ ಎಕಾನಮಿಸ್ಟ್ ಐ ಕ್ಯಾನ್ ಯೂಸ್ ಇಲ್ಯೂಷನ್. ದಿಸ್ ಜನರೇಷನ್ ದೇ ಆರ್ ಲಿವಿಂಗ್ ಇನ್ ಇಲ್ಯೂಷನ್, ದೇ ಡು ನಾಟ್ ಅಂಡರ್ಸ್ಟ್ಯಾಂಡ್ ಇವನ್ ದ ರಿಯಾಲಿಟಿ. ನೈಜತೆ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಏನು ಪ್ರಾಬ್ಲಮ್ ಆಗುತ್ತೆ, ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ ಅವ್ರಿಗೆ, ಎಲ್ಲ ಸರಿನೇ. ಅದು ಅಲ್ಲ ಸಮಾಜಕ್ಕೆ ವಿರುದ್ಧವಾಗಿದೆ ಅಂತಂದ್ರೂ ಕೂಡ ಸೊ ವಾಟ್ ಅಂತಾರೆ ಇವಾಗ. ಸೊ ಆಗಿನ ಕಲ್ಚರ್ ಆ ಥರ ಇರೋದ್ರಿಂದ ಬಹುಶಃ ಆವತ್ತಿನ ದಿನ ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥ ಒಂದು ಕ್ರಮ ಏನಿತ್ತು ಅಂದರೆ ಮೊನಗೋಗಿ ಒಂದು ಹುಡುಗ ಒಂದು ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಸೊ ದಟ್ ಬಾಂಡೇಜ್ ಇರುತ್ತೆ. ಆಮೇಲೆ ವರ್ಕ್ ಕಲ್ಚರು ಇಂಪ್ರೂವ್ ಆಗುತ್ತೆ, ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ನಾವು ಒಂದು ಕಾರಣಕ್ಕೆಲ್ಲ ಸಿದ್ಧ ಮಾಡಿದ್ವಿ ಅಂತ ನಾನು ಭಾವಿಸ್ತೀನಿ. ಈ ಒಂದು ಜನಸಂಖ್ಯೆ ವೃದ್ಧಿಯ ಒಂದು ಪರಿಣಾಮಗಳೇನಾಗುತ್ತಿದ್ದು ಮುಖ್ಯವಾಗಿ ಧನಾತ್ಮಕ ಮತ್ತು ಋಣಾತ್ಮಕ ಎರಡೂ ರೀತಿಯಾಗಿರ್ತಕ್ಕಂಥ ನಿನ್ನೆ ಪ್ರಜಾವಳಿ ಬೇಕಾಗಿ ಆರ್ಟಿಕಲ್ ಆಫ್ಟರ್ 2030 ಭಾರತ ಈ ರೀತಿಯ ಯುವ ಭಾರತ ಆಗಿಲ್ಲ. 2030 ನಂತರ ಏಜೆಡ್ ಪಾಪ್ಯುಲೇಷನ್ ಗ್ರಾಜುಯಲಿ ಜಾಸ್ತಿ ಆಗುತ್ತೆ. ಅಂದರೆ ಏನರ್ಥ, ಏಜೆಡ್ ಪಾಪ್ಯುಲೇಷನ್ ಡಿಕ್ರೀಸಸ್, ಆಟೋಮ್ಯಾಟಿಕಲಿ ಪ್ರೊಡಕ್ಟಿವಿಟಿ ಡಿಕ್ರೀಸಸ್, ಉತ್ಪಾದಕತೆ ಕಡಿಮೆ ಆಗುತ್ತೆ. ಇವತ್ತಿನ ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಗೆ ಏನು ಗೌರವ ಸಿಗ್ತಾ ಇದೆ ಅಷ್ಟು ಗೌರವಕ್ಕೆ ನಾವು ಅರ್ಹರಾಗಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಜಪಾನ್ನಲ್ಲಿ ಏಜ್ ಆಗಿರೋದು ಜಾಸ್ತಿ ಆಯಿತಾ, ಅದೇ ಥರ ನಮ್ಮಲ್ಲೂ ಜಾಸ್ತಿ ಆಗುತ್ತೆ. ಬಿಕಮ್ ಬರ್ಡನ್ ಫಾರ್ ದ ಎಕಾನಮಿ ಹಂಗಂತೇಳಿ ಅವ್ರಿಗೆಲ್ಲ ಏನಾದರೂ ಕೊಟ್ಟು ಅವ್ರಿಗೆ ಕಳಿಸ್ಬಿಡು, ಅದರ ಅರ್ಥ ಹೇಳ್ತಾ ಇಲ್ಲ. ರಿಯಾಲಿಟಿ ವಿ ಶುಡ್ ಅಂಡರ್ಸ್ಟ್ಯಾಂಡ್, ದೆನ್ ಐ ವಿಲ್ ಅಂಡರ್ಲೈನ್ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಯಂಗ್ ಪೀಪಲ್ ಟು ಟೇಕ್ ಕೇರ್ ಆಫ್ ದ ಓಲ್ಡ್ ಜನರೇಷನ್.
ಅದನ್ನ ಜವಾಬ್ದಾರಿಯನ್ನು ತಿಳ್ಕೊಂಡು ಮಾಡಬೇಕು. ಅಂದ್ರೆ ತೆಲಂಗಾಣ ಸರ್ಕಾರ ಒಂದು ಕಾಯ್ದೆಯನ್ನು ತರ್ತಾ ಇದೆ. ಮೊನ್ನೆದು ಚರ್ಚೆಗಿತ್ತು 3-4 ದಿನದಿಂದ. ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ತೆಲುಗು ಅರ್ಥ ಆಗೋದಿದ್ರೆ ಕೇಳ್ಬೋದು. ಏನಪ್ಪ ಅಂದರೆ ಯಾರು ಪೇರೆಂಟ್ಸ್ನ ನೋಡ್ಕೊಳ್ಳೋದು, ಅದು ಹುಡುಗ ಆಗ್ಬೋದು ಅಥವಾ ಹೆಣ್ಮಕ್ಳಾಗ್ಬೋದು, ಹುಡುಗರಾಗ್ಬೋದು, ಕೆಲಸ ಗೌರ್ಮೆಂಟ್ ಸರ್ಕಾರಿ ಕೆಲಸ ಅಥವಾ ಪ್ರೈವೇಟ್ ಕೆಲಸ ಇಲ್ಲದೇ ಇರೋರು ಅಥವಾ ಕೆಲವರು ಪಾಲಿಟಿಷಿಯನ್ಸ್ ಇದ್ದಾರೆ. ಕೆಲವರು ಪಾಲಿಟಿಷಿಯನ್ಸನ್ನು ತಂದೆ ತಾಯಿ ನೋಡ್ಕೊಳ್ದೇ ಇರೋದು ಇನ್ಸಿಡೆಂಟ್ಸ್ ಆಗಿ ತಗೊಂಡಿದ್ದಾರೆ. ಅದು ತಗೊಂಡೆಲ್ಲ ಚರ್ಚೆ ಮಾಡಿದ್ದಾರೆ. ಸೊ ಆ ಥರದವ್ರು ಏನಾದರೂ ಇದ್ದರೆ, ಒಂದು ವೇಳೆ ಆ ಪೇರೆಂಟ್ಸ್ ಏನಾದರೂ ಹೋಗಿ ಆ DC-ಗೆ ಅಥವಾ ರೆವಿನ್ಯೂ ಅಧಿಕಾರಿಗಳಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟರೆ ಅವ್ರ ಹೆಸರಲ್ಲಿ ಇರೋದೆಲ್ಲ ಇವ್ರಿಗೆ ವಾಪಸ್ ಟ್ರಾನ್ಸ್ಫರ್ ಆಗುತ್ತೆ. ಆ ಥರದ ಕಾಯಿನ ತಗೋಬೇಕು. ಅದು ಒಳ್ಳೇದಲ್ವಾ? ಯಾಕೆಂದರೆ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ಸಾಕಿ ಬೆಳೆಸಿದ್ರೆ ಅವರು ಒಂದು ಲೆವೆಲಿಗೆ ಬಂದು ದುಡಿಯೋಕ್ಕೆ ಬರ್ತಾರೆ. ಅಲ್ಲಿ ತನಕ ಅವ್ರು ಸ್ಯಾಕ್ರಿಫೈಸ್ ಮಾಡಿದ ಮೇಲೆ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋಕ್ಕೆ ಬರ್ಡನ್ ಆಗುತ್ತೆ ಅಂತ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರ ಅಂದರೆ ಈ ಸರ್ಕಾರ ಏನು ಮಾಡೋದು? ಅಂಥದ್ದೇ ಮಾಡೋದು. ಅವರದು CM ಅವರು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರು. ನಮ್ಮ ಸಭಾದಲ್ಲೇ ಇದ್ದಾರೆ, ಅಂದರೆ ವಿಧಾನಸಭಾದಲ್ಲೇ ಇದ್ದಾರೆ. ಈಗಿನ ಮಿನಿಸ್ಟ್ರುಗಳು ಆ ಟೈಮಲ್ಲಿ ಮಿನಿಸ್ಟರ್ ಆಗಿದ್ದವರು, ಅವ್ರ ತಂದೆ ನನಗೆ ಅಡ್ಡ ಸಿಗ್ತಾ ಇದ್ರು. ಕೇಳಿದ್ರೆ ಯಾಕೆ ನಿಮ್ಮ ಮಗ ಮಾಡೋಕ್ಕಾಗಲ್ವಾ, ನಿಮಗೆ ಒಂದು ಅನುಕೂಲ ಮಾಡ್ಕೊಡೋಕ್ಕಾಗಲ್ವ ಅಂದರೆ ಅವರು ಆಯ್ತು ವಯಸ್ಸಾಗಿರೋ ಹೋಗಿ ಅವ್ರ ಫ್ರೂಟ್ಸ್ ಅವರೇ ತಗೊಳ್ಳೋದು, ಅವ್ರ ವೆಜಿಟೇಬಲ್ಸ್ ಅವರೇ ತಗೊಳ್ಳೋದು ಎಲ್ಲ ಮಾಡ್ತಾ ಇದ್ರು. ಅದಕ್ಕೆ ಅವ್ರನ್ನ ಕೇಳಿದ್ದಕ್ಕೆ ಅಯ್ಯೋ ಅವ್ರಿಗೆಲ್ಲ ಏನಕ್ಕೆ ತೊಂದರೆ ಕೊಡೋದು ಬಿಡು ಅಂತ ಹೋದ್ರೆ. ಅಂದರೆ ನೋಡ್ಕೊಂಡ್ರೆ ಯಾಕೆ ಹೋಗ್ತಾರೆ? ಪೇರೆಂಟ್ಸ್ನ ನೋಡ್ಕೊಂಡ್ರೆ ಯಾಕೆ ಹೋಗ್ತಾರೆ? ಮನೆಯಿಂದ ಹೊರಗಡೆಗೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಆ ಥರ ಪರಿಸ್ಥಿತಿ ಇರೋದ್ರಿಂದ ಪಾಲಿಟಿಷಿಯನ್ಸ್ ಮಿನಿಸ್ಟ್ರುಗಳೇ ತಂದೆ ತಾಯಿನ ನೋಡ್ಕೊಂಡಿಲ್ಲ ಅಂದರೆ ಸಾಮಾನ್ಯ ಜನರು ಹೇಗೆ? ಅದಕ್ಕೆ ಕಾಯ್ದೆ ತರಬೇಕು ಅಂತ ಹೋಗಿದ್ದಾರೆ. ನಮ್ಮಲ್ಲೂ ತರಬೇಕು ಕರ್ನಾಟಕದಲ್ಲಿ. ಈಗ ಮೊನ್ನೆ ಯಾವುದೋ ಒಂದು ಕಾಯ್ದೆ ತಂದರು, ಅದೇನೋ ಧರ್ಮ ಜಾತಿ ಯಾವುದು ಇದೆ, ಹುಡುಗಿ ಹುಡುಗ ಮದುವೆ ಆಗ್ತಿ ನಮ್ಮವ ಅಂತ ಏನೋ ಒಂದು ಕಾಯ್ದೆ ತಂದಿದ್ದಾರೆ. ಅವ ನಮ್ಮವ ಅಂತ ಏನೋ ಒಂದು ಕಾಯ್ದೆ ತಂದಿದ್ದಾರೆ. ಆ ಕಾಯ್ದೆನಲ್ಲಿ ಧರ್ಮಗಳು ಇಲ್ಲದೆ, ಜಾತಿ ಇಲ್ಲದೆ ಮದುವೆಗಳು ಮಾಡ್ಕೊಳ್ತೀವಿ ಅಂದರೆ ಸರ್ಕಾರ ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳುತ್ತೆ ಕಾಯ್ದೆ. ಅದು ಇಟ್ಸ್ ಪ್ಯೂರ್ಲಿ ಪರ್ಸನಲ್. ಬಹುಶಃ ನಾವಿನ್ನೂ ಆ ಲೆವೆಲ್ಗೆ ಹೋಗಿಲ್ಲ. ನಮ್ಮಲ್ಲಿ ಕಟ್ಟುಪಾಡುಗಳಿದೆ. ಅದಕ್ಕೆ ಏನಕ್ಕೆ ಕಟ್ಟುಪಾಡುಗಳೆಲ್ಲ ಮಾಡ್ಕೊಂಡಿದ್ದಾರೆ ಅಂದರೆ ಒಂದು ರೀತಿಯ ಆಚಾರ ವಿಚಾರ ಇರ್ತಕ್ಕಂಥವ್ರು ಒಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಬಿಟ್ಟರೆ ಅವ್ರು ಇವ್ರು ಮಾಡ್ಕೋಬಾರ್ದು. ಜಾತಿ ಧರ್ಮ ಎಲ್ಲ ಮೂಲಭೂತವಾಗಿ ಯಾವುದೂ ಇಲ್ಲ. ಆಮೇಲೆ ಬಂದಿರೋದು. ಈಗ ನೀವು ಒಂದು ಕಾಲೇಜಲ್ಲಿ ಅಡ್ಮಿಷನ್ ಅಂದರೆ 20 ಜನ 30 ಜನ ಇದ್ದರೆ ಎಲ್ಲರೂ ಒಂದೇ ಗುಂಪಲ್ಲಿ ಇರ್ತೀರಾ? ಈಗ ಯಾರು ಲೈಕ್ ಮೈಂಡೆಡ್ ಅವ್ರ ಜೊತೆ ಇರ್ತೀರಾ? ಅದು 2 ಆಗ್ಬೋದು, 3 ಜನ ಆಗ್ಬೋದು, 4 ಜನ ಆಗ್ಬೋದು. ಕೆಲವರು ನಾನು ಮಾತಾಡ್ಸೋದೇ ಇಲ್ಲ. ನಾವೆಲ್ಲ ಸ್ಟ್ರೆಂತು PG-ನಲ್ಲಿ 60 ಜನ ಇದ್ದರು. ನಾವು 5 ಜನ ಹುಡುಗಿರು ಅಷ್ಟೇ, ಬೇರೆ ಯಾರು ಮಾತಾಡಿಸ್ತಾನೆ ಅಂಡರ್ಸ್ಟ್ಯಾಂಡ್. ಆಮೇಲೆ ವೇವ್ ಲೆಂತ್ ಮ್ಯಾಚ್ ಆಗಲಿಲ್ಲ ಅಂದರೆ ಫ್ರೆಂಡ್ಶಿಪ್ ಇರಲ್ಲ. ಡೋಂಟ್ ಅಂಡರ್ಸ್ಟ್ಯಾಂಡ್. ಅರ್ಥ ಮಾಡ್ಕೋಬೇಕು. ಮನಸ್ಸಿಚ್ಚಿ ಮಾತಾಡೋಂಗಿದ್ರೆ ಮಾತಾಡೋದು ಅಷ್ಟೇ. ಆಗಿನ ಕಾಲ ಸರಿ ಪರಿಣಾಮಗಳಲ್ಲಿ ಜನಸಂಖ್ಯಾ ಪ್ರವೃತ್ತಿ ಅಥವಾ ಜನಸಂಖ್ಯೆಯ ವೃದ್ಧಿಯ ಪರಿಣಾಮಗಳನ್ನು ನೋಡೋದಾದ್ರೆ ಮುಖ್ಯವಾಗಿ ಧನಾತ್ಮಕ ಮತ್ತು ಋಣಾತ್ಮಕ 2 ಪರಿಣಾಮಗಳನ್ನು ನೋಡಬಹುದು. ಯಾಕಂದ್ರೆ ಜಾಗತಿಕವಾಗಿ ಜನಸಂಖ್ಯೆ ಅಂತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿ ಆಗಿದ್ರು ಕೂಡ ಪರಿಣಾಮ ಬೀರುತ್ತೆ, ಅಥವಾ ಜನಸಂಖ್ಯೆ ಅಂತಕ್ಕಂಥದ್ದು ಸ್ಫೋಟದ ರೀತಿಯಲ್ಲಿ ಸಂಭವಿಸಿದ್ರು ಕೂಡ ಪರಿಣಾಮವನ್ನು ಬೀರುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಧನಾತ್ಮಕ ಪರಿಣಾಮವನ್ನು ನೋಡೋದಾದ್ರೆ ಮಾನವ ಸಂಪನ್ಮೂಲವನ್ನಾಗಿ ಆ ಒಂದು ಜನಸಂಖ್ಯೆಯನ್ನು ಬಳಕೆಯನ್ನು ಮಾಡಬಹುದು. ಒಂದು ಯಾವುದೇ ಒಂದು ಪ್ರದೇಶ ಇರ್ಬೋದು ಅಥವಾ ಒಂದು ದೇಶದಲ್ಲಿರ್ತಕ್ಕಂಥ ಒಂದು ಜನಸಂಖ್ಯೆಯನ್ನು ಮಾನವ ಸಂಪನ್ಮೂಲವನ್ನಾಗಿ ನಾವು ಅದನ್ನು ಪರಿವರ್ತನೆ ಮಾಡಬಹುದು. ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಇರ್ಬೋದು, ಅಥವಾ ಆ ಒಂದು ಶಿಕ್ಷಣ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ಕೌಶಲ್ಯವನ್ನು ಕೊಡೋ ಮೂಲಕ ಆ ಒಂದು ಜನಸಂಖ್ಯೆಯನ್ನು ಮಾನವ ಸಂಪನ್ಮೂಲವನ್ನಾಗಿ ಪರಿವರ್ತನೆ ಮಾಡಬಹುದು. ಎರಡನೇದಾಗಿ ಏನು ಅಂದ್ರೆ ಕಾರ್ಮಿಕ ಶಕ್ತಿ ಹೆಚ್ಚಳ ಅಂತ ಹೇಳಿ. ಯಾವ ರಾಷ್ಟ್ರದಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ಹೆಚ್ಚಳ ಇರುತ್ತಲ್ಲ, ಈ ಫಾರ್ ಎಕ್ಸಾಂಪಲ್ ಚೀನಾ ಇರ್ಬೋದು ಅಥವಾ ಭಾರತ ಇರ್ಬೋದು, ಈ ಒಂದು ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ಹೆಚ್ಚಿರುತ್ತೆ. ಸೊ ಆಟೋಮೆಟಿಕ್ ಆಗಿ ಕಾರ್ಮಿಕರ ಶಕ್ತಿ ಅಂತಕ್ಕಂಥದ್ದು ಕೂಡ ಅಥವಾ ದುಡಿಯುವ ಸಂಖ್ಯೆ ಕೂಡ ಏನಾಗುತ್ತೆ ಹೆಚ್ಚಳವಾಗಿರುತ್ತೆ. ಇದು ಕೂಡ ಏನಂದ್ರೆ ಆರ್ಥಿಕತೆಗೆ ಒಂದು ಸಬಲವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಜೊತೆಗೆ ಏನಂದ್ರೆ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ಅಂತಕ್ಕಂಥದ್ದು. ಈ ಒಂದು ಜನಸಂಖ್ಯೆ ಹೆಚ್ಚಳ ಇರೋದು ಏನಿರುತ್ತಲ್ಲ ಅದನ್ನು ನಾವು ಏನು ಮಾಡ್ಬೋದು, ಆರ್ಥಿಕ ಬೆಳವಣಿಗೆಯ ಒಂದು ಮಾದರಿ ಅಂತಾಗಿ ಅದನ್ನು ಬಳಕೆಯನ್ನು ಮಾಡ್ಬೋದು. ನೆಕ್ಸ್ಟ್ ಏನಂದ್ರೆ ಋಣಾತ್ಮಕವಾಗಿರ್ತಕ್ಕಂಥ ಪರಿಣಾಮ. ಈ ಒಂದು ಜನಸಂಖ್ಯೆ ಅಂತಕ್ಕಂಥದ್ದು ಮಿತಿಮೀರಿಯಾಗಿ ಜಾಗತಿಕವಾಗಿ ಹೆಚ್ಚಳ ಆಯಿತು ಅಂದ್ರೆ ಏನೇನು ಋಣಾತ್ಮಕವಾಗಿರ್ತಕ್ಕಂಥ ಪರಿಣಾಮ ಬೀರುತ್ತೆ ಅಂದ್ರೆ ಮುಖ್ಯವಾಗಿ ನಿರುದ್ಯೋಗ ಅಂತಕ್ಕಂಥ ಸಮಸ್ಯೆಯನ್ನು ನಾವು ಕಾಣಬಹುದು. ಜೊತೆಗೆ ಅದಾದ ನಂತರ ಬಡತನ ಅಥವಾ ಪರಿಸರದ ಹಾನಿ ಇರ್ಬೋದು, ಸಂಪನ್ಮೂಲದ ಕೊರತೆ, ಈ ಎಲ್ಲ ಅಂಶಗಳನ್ನು ನೋಡಿದಾಗ ಜಾಗತಿಕವಾಗಿರ್ಬೋದು ಅಥವಾ ನಮ್ಮ ಭಾರತ ದೇಶದಲ್ಲಿ ನಾವು ನೋಡಿದಾಗ ಜನಸಂಖ್ಯೆ ಅಂತಕ್ಕಂಥದ್ದು ನೈಸರ್ಗಿಕ ಸಂಪನ್ಮೂಲಗಳಿಗೆ ಅನುಗುಣವಾಗಿ ಆ ಒಂದು ಜನಸಂಖ್ಯೆಯ ಒಂದು ಬೆಳವಣಿಗೆ ಅಂತಕ್ಕಂಥದ್ದು
ಕೊರತೆ ಇರ್ಬೋದು, ಹಸಿವು ಇರ್ಬೋದು, ಜೊತೆಗೆ ಪರಿಸರದ ಮೇಲೆ ಯಥೇಚ್ಛವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರೋದನ್ನ ನಾವು ಕಾಣ್ಬೋದು. ಯಾಕಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರನ್ನೇ ನಾವು ಉದಾಹರಣೆಯನ್ನಾಗಿ ಪಡ್ಕೊಂಡಾಗ ಇಡೀ ನಮ್ಮ ಆಲ್ ಓವರ್ ಕರ್ನಾಟಕಕ್ಕಿಂತ ಹೆಚ್ಚಿನ ಒಂದು ಜನಸಂಖ್ಯೆ ಏನೈತಿ ಬೆಂಗಳೂರಿನಲ್ಲಿ ಇರೋದನ್ನ ನಾವು ಕಾಣ್ಬೋದು. ಸೊ ಇಲ್ಲೇನಾಗುತ್ತೆ, ಒಂದು ಸಂಪನ್ಮೂಲಗಳ ಕೊರತೆ ಇರ್ಬೋದು ಅಥವಾ ಒಂದು ಮಾಲಿನ್ಯ ಇರ್ಬೋದು, ಆಟೋಮೆಟಿಕ್ ಆಗಿ ಹೆಚ್ಚಳ ಇದರ ಒಂದು ಪರಿಣಾಮ ಕಾಣ್ಬೋದು. ಜೊತೆಗೆ ಸಂಪನ್ಮೂಲದ ಕೊರತೆ, ಇವೆಲ್ಲ ಏನು ಅಂದ್ರೆ ಜನಸಂಖ್ಯಾ ವೃದ್ಧಿ ಯಥೇಚ್ಛವಾಗಿ ಆದ್ರಿಂದಾಗಿ ಏನು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಏನು ಅಂದ್ರೆ ವಿಶ್ವದ ಜನಸಂಖ್ಯೆಯ ಹಂಚಿಕೆ ಅಂತಕ್ಕಂಥದ್ದು. ಜಾಗತಿಕವಾಗಿ ಈ ಒಂದು ಜನಸಂಖ್ಯೆ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಹಂಚಿಕೆ ಇದೆ? ಮೊದಲನೇದಾಗಿ ಏಷ್ಯಾ ಖಂಡ ಅಂತೀವಿ, ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಪ್ರದೇಶಗಳು. ಮೊದಲನೇದಾಗಿ ಏಷ್ಯಾ, ಎರಡನೇದಾಗಿ ಯುರೋಪ್. ಇವೇನು ಎರಡು ಖಂಡಗಳಿಂದ ಇಲ್ಲಿ ನಾವು ಜಾಗತಿಕವಾಗಿ ಹೆಚ್ಚಿನ ಒಂದು ಜನಸಂಖ್ಯೆಯನ್ನು ಕಾಣಬಹುದು. ಈ ಒಂದು ಏಷ್ಯಾ ಖಂಡದಲ್ಲಿ ಇಂಡಿಯಾ ಇರ್ಬೋದು, ಭಾರತ ಇರ್ಬೋದು, ಚೀನಾ ಇರ್ಬೋದು, ಬಾಂಗ್ಲಾದೇಶ, ಜಪಾನ್, ಈ 4 ರಾಷ್ಟ್ರಗಳೇನೈತೆ ಇಡೀ ಒಂದು ಜಾಗತಿಕವಾಗಿ ಯಥೇಚ್ಛವಾಗಿ ಜನಸಂಖ್ಯೆಯನ್ನು ವಿಶ್ವದಲ್ಲಿ ಹೊಂದಿರತಕ್ಕಂಥ ರಾಷ್ಟ್ರ. ಅದರಲ್ಲಿ ಇವಾಗ ಪ್ರಸ್ತುತವಾಗಿ ಭಾರತ ಅಂತಕ್ಕಂಥದ್ದು ಈ ಜಾಗತಿಕ ಒಂದು ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು? ಭಾರತ. ಅದರ ನಂತರ ಯುರೋಪ್ನಲ್ಲಿ ಈ ಒಂದು ಏಷ್ಯಾ ಖಂಡದಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು, ಯುರೋಪ್ ಖಂಡದಲ್ಲಿ ಜನಸಂಖ್ಯೆ ಹೆಚ್ಚಳಕ್ಕೆ ಏನು ಕಾರಣ ಅಂದ್ರೆ ಒಂದು ಏನಂದ್ರೆ ಈ ಒಂದು ಏಷ್ಯಾ ಖಂಡದಲ್ಲಿ ಉಷ್ಣವಲಯದ ವಾತಾವರಣ ಇರೋದು, ಎರಡನೇದಾಗಿ ಸಮತಟ್ಟಾಗಿರ್ತಕ್ಕಂಥ ಭೂಮಿ, ಜೊತೆಗೆ ಏನಂದ್ರೆ ನದಿಗಳು ಅತಿ ಹೆಚ್ಚಾಗಿ ಹಂಚಿಕೆ ಆಗಿದೆ. ಸೊ ಈ ಖಂಡ. ನೆಕ್ಸ್ಟ್ ಏನಂದ್ರೆ ಯುರೋಪ್ ಖಂಡದಲ್ಲಿ ಯಾಕೆ ಜನಸಂಖ್ಯೆ ಹೆಚ್ಚಳ ಆಗಿದೆ ಅಂದ್ರೆ ಒಂದು ಕೈಗಾರೀಕರಣ ಮತ್ತು ನಗರೀಕರಣ ಅಂತಕ್ಕಂಥದ್ದು ಯಥೇಚ್ಛವಾಗಿ ಈ ಒಂದು ಯುರೋಪ್ ಖಂಡದಲ್ಲಿ ಕಾಣಿಸಿಗೋದ್ರಿಂದಾಗಿ ಅಲ್ಲಿ ಜನಸಂಖ್ಯೆ ಒಂದು ವಲಸೆಯ ಪ್ರಮಾಣ ಏನೈತಿ ಹೆಚ್ಚಳ, ಈ ಒಂದು ಕಾರಣದಿಂದಾಗಿ. ನೆಕ್ಸ್ಟ್ ಏನಂದ್ರೆ ಮಧ್ಯಮ ಜನಸಂಖ್ಯೆಯ ಪ್ರದೇಶಗಳು ಅಂತೇಳಿ ಇಲ್ಲಿ ಮುಖ್ಯವಾಗಿ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ಹೆಚ್ಚಳ. ಯುರೋಪ್ ಅವರು ಹೇಳ್ತಾರೆ ರಿನೈಸೆನ್ಸ್ ರಿಫಾರ್ಮೇಷನ್ ಎಲ್ಲ ಆದಾಗ ಅದರ ಕಾರಣದಿಂದ ಕೈಗಾರಿಕೀಕರಣ ಆಯಿತು, ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಬುದ್ಧಿವಂತರನ್ನು ಹೊಂದಿರೋದು ಅಂತ ಅವ್ರು ಹೇಳ್ಕೊಳ್ತಾರೆ. ಆದರೆ ಅಲ್ಲಿಂದ ಏನು ಅವ್ರಿಗೆ ಮಾತೇ ಬರದೇ ಇರುವಾಗ ಭಾರತದಲ್ಲಿ ತುಂಬ ಏನು ಹೇಳ್ತೀವಿ ಮೋಸ್ಟ್ ಸಿವಿಲೈಸೇಷನ್ ಅಂದರೆ ನಾಗರಿಕತೆ, ತುಂಬ ನಾಗರಿಕತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಭಾರತ ಆಗಿತ್ತು. ಯಾಕೆಂದರೆ ಭಾರತದ ಏನು ಹೇಳ್ತೀವಿ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಹಿಂದೂ ನಾಗರಿಕತೆಗಳೆಲ್ಲ ನಾವು ತಗೊಂಡ್ರೆ ಬಹುಶಃ ಇಡೀ ವಿಶ್ವದಲ್ಲೇ ಮೆಸೊಪೊಟೇಮಿಯಾ ಗ್ರೀಕನಲ್ಲಿ ಏನಿತ್ತು ಅದಕ್ಕಿಂತ ಹೆಚ್ಚು ನಾಗರಿಕತೆಯನ್ನು ಭಾರತ ಹೊಂದಿತ್ತು. ಹಾಗಾಗಿನೇ ನಮ್ಮಲ್ಲಿ ಇರ್ತಕ್ಕಂಥ ಕಲ್ಚರು ಇವತ್ತಿಗೂ ಕೂಡ ರಿಚ್ ಕಲ್ಚರು ಬೇರೆ ರಾಷ್ಟ್ರಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದು ಭಾವನಾತ್ಮಕವಾಗಿರ್ತಕ್ಕಂಥ ಜಗತ್ತಾಗ್ಬೋದು ಅಥವಾ ದೈಹಿಕವಾಗಿ ನಾವು ಬೇರೆಯವ್ರನ್ನ ಟ್ರೀಟ್ ಮಾಡ್ತಕ್ಕಂಥ ರೀತಿಗಳಾಗ್ಬೋದು. ಇವತ್ತಿಗೂ ಕೂಡ ಅಷ್ಟೇ, ನಾವು ಹಿಂದುಳಿದಿದ್ದಾಗಲೂ ಎಷ್ಟೇ ಮುಂದುವರೆದಿದ್ದಾಗಲೂ ಕೂಡ ನಮ್ಮ ಭಾವನೆಗಳು ನಾವು ನಡ್ಕೊಳ್ಳೋ ರೀತಿ ಅದು ಹಾಗೇ ಇರುತ್ತೆ. ಹಾಗಾಗಿ ಇಡೀ ಜಗತ್ತಿನಲ್ಲಿ ಬೇರೆ ಎಲ್ಲೂ ಇಲ್ಲದೇ ಇರೋ ಅಷ್ಟು ಹೆಮ್ಮೆ ನಾವು ಭಾರತೀಯರಾಗಿ ನಮಗಿರೋದು. ಆಮೇಲೆ ನೀವು ಮುನ್ನುಗ್ಗತೆ ನಿಮ್ಗೆ ಅರ್ಥ ಆಗುತ್ತೆ, ನೀವು ಎಲ್ಲೇ ಹೋದರೂ ಕೂಡ ಭಾರತ ಬಿಟ್ಟು ಭಾರತದಲ್ಲಿರೋಷ್ಟು ಖುಷಿ ನಿಮ್ಗೆ ಅನಿಸಲ್ಲ. ಯಾವಾಗ ಬಂದು ಭಾರತದ ಒಳಗಡೆ ಬಿದ್ದೋಗ್ತೀವೋ ಅಂತ ಅನ್ನಿಸ್ತಾ ಇರುತ್ತೆ. ನೋ ಕಂಟ್ರಿ ವಾಟ್ ಎವರ್ ಮೇ ಬಿ ದ ರಿಚ್ನೆಸ್ ಆಫ್ ದೋಸ್ ಕಂಟ್ರೀಸ್ ಇಷ್ಟನೇ ಆಗಲ್ಲ. ಅಂದರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಅದು ಒಂದು ಊಟದ ವಿಚಾರ ಆಗ್ಬೋದು, ಅಡುಗೆ ಮಾಡ್ತಕ್ಕಂಥ ಕ್ರಮಗಳಾಗ್ಬೋದು, ಮತ್ತು ಅದನ್ನು ಊಟ ಮಾಡೋ ರೀತಿ ಆಗ್ಬೋದು, ಆಮೇಲೆ ನಾವು ಬೇರೆಯವ್ರನ್ನ ಟ್ರೀಟ್ ಮಾಡ್ತಕ್ಕಂಥ ಹಾಸ್ಪಿಟಾಲಿಟಿ ಆಗ್ಬೋದು, ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಭಾರತದಲ್ಲಿ ನನಗೆ ಅನಿಸೋದು. ಯಾಕೆಂದರೆ ಐ ವಿಸಿಟೆಡ್ ಫ್ಯೂ ಕಂಟ್ರೀಸ್, ಬೇರೆ ಎಲ್ಲೂ ಕೂಡ ನಾವು ಇರಬೇಕು ಅಂತ ಅನಿಸೋದೇ ಇಲ್ಲ. ನಮ್ಮಲ್ಲೇ ಇರಬೇಕು ಅಂತಲೇ ನಮ್ಗೆ ಅನಿಸೋದು. ಹಾಗಾಗಿ ಭಾರತೀಯರಾಗಿ ಹುಟ್ಟಿ ಅದೇ ಬನವಾಸಿದ ಒಂದು ಬರುತ್ತಲ್ಲ, ಹುಟ್ಟಿದರೆ ಪಪ್ಪ ರನ್ನ ಬಂದಿರೋದೆಲ್ಲ ಮಗಳು ಯಾರೋ ಬಂದಿರೋ ಅಲ್ಲ, ಬನವಾಸಿನಲ್ಲೇ ಹುಟ್ಟಬೇಕು ಅಂತ ಹೇಳ್ತಾರೆ. ಬನವಾಸಿನಲ್ಲೇ ಹುಟ್ಟಿ ಮನುಷ್ಯ ಆಗ್ತಿದ್ರು ಪರವಾಗಿಲ್ಲ, ಒಂದು ಪಕ್ಷಿ ಹುಟ್ಟಿದ್ರು ಪರವಾಗಿಲ್ಲ, ಒಂದು ಸಸ್ಯ ಹುಟ್ಟಿದ್ರು ಪರವಾಗಿಲ್ಲ. ಆ ಥರ ನಾವು ಎಲ್ಲೇ ಹೋದ್ರೂ ಕೂಡ ಭಾರತಕ್ಕೆ ನಾವು ವಾಪಸ್ ಆಗಬೇಕು, ಅದರಲ್ಲೂ ಕರ್ನಾಟಕಕ್ಕೆ ಬರಬೇಕು, ಅದರ ಬೆಂಗಳೂರಿಗೆ ಬರಬೇಕು ಅನ್ನೋಂಥದ್ದು ನಮಗೆ ಪ್ರತಿಯೊಬ್ಬರು ಕೂಡ ಇದೆ. ನೆಕ್ಸ್ಟ್ ಏನಂದ್ರೆ ಕಡಿಮೆ ಜನಸಂಖ್ಯೆಯ ಪ್ರದೇಶಗಳಲ್ಲಿ, ಸೊ ಅಲ್ಲಿ ನಂತರ ನಾವು ಮುಖ್ಯವಾಗಿ ಅಂಟಾರ್ಟಿಕಾ ಖಂಡ ಇರ್ಬೋದು ಅಥವಾ ಗ್ರೀನ್ಲ್ಯಾಂಡ್ ಇರ್ಬೋದು ಅಥವಾ ಸಹಾರಾ ಇರ್ಬೋದು. ಸೊ ಈ ಒಂದು ಪ್ರದೇಶದಲ್ಲಿ ನಾವು ಜನಸಂಖ್ಯೆ ಅತಿ ವಿರಳವಾಗಿರೋದನ್ನ ಕಾಣ್ತೀವಿ. ಯಾಕಂದ್ರೆ ಅಲ್ಲಿ ಈ ಗ್ರೀನ್ಲ್ಯಾಂಡ್ ಅಥವಾ ಅಂಟಾರ್ಟಿಕಾದಲ್ಲಿ ಅತಿ ಹೆಚ್ಚು ಚಳಿ ಇದೆ. ಸೊ ಅಲ್ಲಿ ಮನುಷ್ಯನ ಒಂದು ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಾತಾವರಣ ಆಗಿಲ್ಲ. ಸೊ ಅದಕ್ಕಾಗಿ ಜನಸಂಖ್ಯೆ ಅಂತಕ್ಕಂಥದ್ದು ಹೆಚ್ಚಳವಾಗಿ
ಇರೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು. ನೆಕ್ಸ್ಟ್ ಏನಂದ್ರೆ ಜನಸಂಖ್ಯೆ ಹಂಚಿಕೆಯ ಒಂದು ಪ್ರಮುಖ ಅಂಶಗಳು ಅಂದ್ರೆ ಜಾಗತಿಕವಾಗಿ ಜನಸಂಖ್ಯೆ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಹಂಚಿಕೆ ಆಗಿರುತ್ತಲ್ಲ ಆ ಹಂಚಿಕೆಗೆ ಏನೊಂದು ಮುಖ್ಯವಾಗಿರ್ತಕ್ಕಂಥ ಕಾರಣಗಳು ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಮೊದಲನೇದಾಗಿ ಭೌಗೋಳಿಕ ಅಂಶಗಳು. ಯಾವುದೇ ಒಂದು ಪ್ರದೇಶದಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿ ಜನಸಾಂದ್ರತೆ ಇರುತ್ತೆ ಅಥವಾ ಕಡಿಮೆ ಜನಸಾಂದ್ರತೆ ಇರುತ್ತೆ ಅನ್ನೋಂಥ ಮುಖ್ಯವಾಗಿರ್ತಕ್ಕಂಥ ಕಾರಣದಲ್ಲಿ ಭೌಗೋಳಿಕ ಅಂಶ ಕೂಡ ಒಂದಾಗುತ್ತೆ. ಮೊದಲನೇದಾಗಿ ಹವಾಮಾನ ಇರ್ಬೋದು, ಭೂಮಿಯ ಸ್ವರೂಪ, ನೀರು, ಆಹಾರದ ಲಭ್ಯತೆ, ಹಲವಾರು ಅಂಶಗಳು ನಾವು ಕಾರಣವಾಗೋದನ್ನು ನೋಡ್ಬೋದು. ನೆಕ್ಸ್ಟ್ ಏನಂದ್ರೆ ಆರ್ಥಿಕ ಅಂಶಗಳು. ಆರ್ಥಿಕ ಅಂಶಗಳಲ್ಲಿ ಉದ್ಯೋಗ ಇರ್ಬೋದು, ಕೈಗಾರಿಕೆ ಇರ್ಬೋದು, ನಗರೀಕರಣ ಇರ್ಬೋದು. ಎಲ್ಲಿ ಉದ್ಯೋಗ ಸಿಗುತ್ತಲ್ಲ ಅಲ್ಲಿ ಏನು ಮಾಡ್ತಾರೆ ಜನರು ವಲಸೆಯನ್ನು ಹೋಗ್ತಾರೆ. ಆ ವಲಸೆ ಹೋದ ಸಂದರ್ಭದಲ್ಲಿ ಕೈಗಾರಿಕೆ ಅಥವಾ ನಗರೀಕರಣ ಅಂತಕ್ಕಂಥದ್ದು ಸಂಭವಿಸಿದ ಈ ಒಂದು ಸಂಭವಿಸಿದಾಗಿ ಜನಸಂಖ್ಯೆ ಅಂತಕ್ಕಂಥದ್ದು ಅಲ್ಲಿ ಕೇಂದ್ರೀಕೃತ ಆಗಿರುತ್ತೆ. ಅಂದ್ರೆ ಎಲ್ಲಿ ಒಂದು ಜನರಿಗೆ ವಾಸ ಮಾಡೋಕೆ ಅಥವಾ ಅವ್ರ ಜೀವನ ಮಾಡೋಕೆ ಎಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ವಾತಾವರಣ ಇರುತ್ತಲ್ಲ ಅಲ್ಲಿ ಏನು ಮುಖ್ಯವಾಗಿ ಜನರು ವಾಸ ಮಾಡೋಕೆ ಬಯಸ್ತಾರೆ. ನೆಕ್ಸ್ಟ್ ಏನು ಅಂದ್ರೆ ಸಾಮಾಜಿಕ ಅಂಶಗಳು. ಸಾಮಾಜಿಕ ಅಂಶಗಳಲ್ಲಿ ಮುಖ್ಯವಾಗಿ ಶಿಕ್ಷಣ, ಆರೋಗ್ಯ, ಜೀವನ ಮಟ್ಟ ಈ 3 ಅಂಶಗಳನ್ನ ನಿರ್ಧಾರವಾಗಿ ತೆಗೆದುಕೊಂಡು ಜನಸಂಖ್ಯೆ ಅಂತಕ್ಕಂಥದ್ದು ಹಂಚಿಕೆ ಆಗೋದನ್ನ ನಾವು ವಿಶ್ವದಾದ್ಯಂತ ಕಾಣ್ಬೋದು. ಎಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಕಡಿಮೆ ಖರ್ಚಿನಲ್ಲಿ ಉನ್ನತ ಮಟ್ಟದಲ್ಲಿ ಸಿಗುತ್ತಲ್ಲ, ಜೊತೆಗೆ ಆರೋಗ್ಯ ಇರ್ಬೋದು ಮತ್ತು ಜೀವನ ಮಟ್ಟ, ಅವ್ರದ್ದು ಜೀವಿತಾವಧಿ ಅಥವಾ ಒಂದು ಜೀವನದ ಒಂದು ನಿರೀಕ್ಷೆ ಏನಿರುತ್ತಲ್ಲ ಅದು ಎಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಉತ್ತಮವಾಗಿ ಸಿಗುತ್ತಲ್ಲ ಆ ಒಂದು ಪ್ರದೇಶದಲ್ಲಿ ಎಲ್ಲ ಜನರು ಜಾಗತಿಕವಾಗಿ ವಾಸವಾಗಲಿಕ್ಕೆ ಇಚ್ಛೆನ ಪಡ್ತಾರೆ. ಈ ಒಂದು ಜನಸಂಖ್ಯೆ ಹಂಚಿಕೆಯನ್ನ ಒಂದು ಗ್ರಾಫ್ ಮೂಲಕ ನಾವು ನೋಡಬಹುದು. ಹೊರಗಡೆ ಬಿಟ್ಕೊಳ್ಬೇಕು, ಹೊರಗಡೆ ಕೇರ್ ತಗೊಂಡು ನಾನಿಗಳಿಗೆ ಕಾಲೇಜಿಗೆ ವಯಸ್ಸು ಅವಾಗ ಪೇಂಟ್ ಮಾಡಿ ನೀಟಾಗೆಲ್ಲ ಒರೆಸಿ ಏನು ಮಾಡಬೇಕು. ಈ ಒಂದು ಗ್ರಾಫ್ ಏನಿದೆಯಲ್ಲ ಇದು ವಿಶ್ವದ ಜನಸಂಖ್ಯೆ ಹಂಚಿಕೆ ಅಥವಾ ವಿಶ್ವದ ಜನಸಂಖ್ಯೆ ಪ್ರವೃತ್ತಿಯನ್ನ ಸೂಚಿಸ್ತದೆ. ಮುಖ್ಯವಾಗಿ ಇಲ್ಲಿ OA ಅಕ್ಷರದಲ್ಲಿ ನಾವು ಏನು ಮಾಡ್ತೀವಿ ಒಂದು ವರ್ಷಗಳನ್ನ ಸೂಚಿಸೋದಾದ್ರೆ OY ಅಕ್ಷರದಲ್ಲಿ ಏನು ಮಾಡ್ತೀವಿ ಜನಸಂಖ್ಯೆಯನ್ನ ಸೂಚಿಸ್ತೀವಿ. ಮುಖ್ಯವಾಗಿ 1950ರಿಂದ 2050ರವರೆಗೆ ಏನು ದಶಕಗಳಿರ್ತಲ್ಲ ಅವುಗಳನ್ನ ನಾವು ಗಣನೆಗೆ ತೆಗೆದುಕೊಂಡಿವಿ. 10 ವರ್ಷಗಳಂತ ಡಿವೈಡ್ ಮಾಡಿ ಮುಖ್ಯವಾಗಿ ಜನಸಂಖ್ಯೆ ಒಂದು ಅಂಕಿ ಸಂಖ್ಯೆಗಳನ್ನ ನೋಡೋದಾದ್ರೆ 1950ರಲ್ಲಿ 2.5 ಬಿಲಿಯನ್ ಜನಸಂಖ್ಯೆ ಇತ್ತು. 1960ರಲ್ಲಿ ಜಾಗತಿಕವಾಗಿ 3 ಬಿಲಿಯನ್ ಇತ್ತು. ಆನಂತರ 1975ರಲ್ಲಿ 4 ಬಿಲಿಯನ್, 1987ರಲ್ಲಿ 5 ಬಿಲಿಯನ್, 2000ರಲ್ಲಿ 6 ಬಿಲಿಯನ್, 2011ರಲ್ಲಿ 7, 2050ರಲ್ಲಿ 9ರಿಂದ 10 ಬಿಲಿಯನ್ಗಳಿಗೆ ಅಷ್ಟು ಒಂದು ಮಟ್ಟಕ್ಕೆ ಭಾರತ ಇಡೀ ಒಂದು ವಿಶ್ವದ ಜನಸಂಖ್ಯೆ ಅಂತಕ್ಕಂಥದ್ದು ತಲುಪಬಹುದು ಅಂತಕ್ಕಂಥದ್ದನ್ನು ನಾವು ಜಾಗತಿಕ ಒಂದು ವರದಿ ಮೂಲಕ ನೋಡಬಹುದು. ಪ್ರಸ್ತುತವಾಗಿ 7.9 ಅಂತಕ್ಕಂಥದ್ದು ಇಡೀ ವಿಶ್ವದ ಜನಸಂಖ್ಯೆ ಅಂತ ನಾವು ದೃಷ್ಟಿಕೋನದಲ್ಲಿ ನೋಡ್ಬೋದು. ಒಟ್ಟಾರೆಯಾಗಿ ಜಾಗತಿಕವಾಗಿ ಜನಸಂಖ್ಯೆ ಅಂತಕ್ಕಂಥದ್ದು ಹಲವಾರು ಕಾರಣಗಳಿಂದಾಗಿ ವಿಶ್ವಕ್ಕೆ ನೋಡಿದಂಥ ಜನಸಂಖ್ಯೆ ಬೆಳವಣಿಗೆ ಆಗುತ್ತೆ. ಅದನ್ನು ನಾವು ಆ ಒಂದು ಜನಸಂಖ್ಯೆಯನ್ನ ಮಾನವ ಸಂಪನ್ಮೂಲವನ್ನಾಗಿ ಪರಿವರ್ತನೆ ಮಾಡಿಕೊಂಡಾಗ ಆ ಜನಸಂಖ್ಯೆ ಅಂತಕ್ಕಂಥದ್ದು ಸಂಪನ್ಮೂಲವನ್ನಾಗಿ ಪರಿವರ್ತನೆ ಆಗ್ತದೆ. ಇನ್ ಕೇಸ್ ಏನಾದರೂ ನಾವು ಆ ಜನಸಂಖ್ಯೆಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ, ಆರೋಗ್ಯ, ಕೌಶಲ್ಯಗಳನ್ನ ಕೊಡದೆ ಆ ಒಂದು ಜನಸಂಖ್ಯೆಯನ್ನ ಅದೇ ರೀತಿಯಾಗಿ ನಾವು ಕೇವಲ ಕಾರ್ಮಿಕ ಶಕ್ತಿಯನ್ನಾಗಿ ಅದನ್ನು ನಾವು ಬಳಕೆ ಮಾಡಿಕೊಂಡಾಗ ಆ ಜನಸಂಖ್ಯೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ಪಾದಕತೆ ಇರ್ಬೋದು ಅಥವಾ ಆರ್ಥಿಕ ಒಂದು ಕೊಡುಗೆಯನ್ನು ಆ ಜನಸಂಖ್ಯೆ ಕೊಡೋದಿಲ್ಲ. ಮುಖ್ಯವಾಗಿ